Hi friends, welcome back to my channel MD Happy. Dear student, second PUC ಇನ್ನೇನು ಎಕ್ಸಾಮ್ ಬರೆದಿದ್ರಿ. ಸೆಕೆಂಡ್ PUC ಮುಗಿದ ನಂತರ ಏನು ಮಾಡಬೇಕು, ಕೆರಿಯರನ್ನು ಹೆಂಗೆ ಬಿಲ್ಡಪ್ ಮಾಡಬೇಕು, ಯಾವ ವೃತ್ತಿಯನ್ನು ಆಯ್ಕೆ ಮಾಡಬೇಕು, ಯಾವ ಕೆಲಸ ನಾವು ಮುಂದೆ ಮಾಡಬೇಕು, ಇವೆಲ್ಲ ಮಾಡೋದ್ರಿಂದ ನಮ್ಮದೊಂದು ಒಳ್ಳೆಯ ರೀತಿಯಾದಂಥ ಒಂದು ಜಾಬ್ ಸಿಗ್ತದೆ ಅಥವಾ ನಮ್ಮ ಜಾಬ್ನಿಂದ ನಮ್ಮ ಕುಟುಂಬ ನಾವು ಸಲುತ್ತೀವಿ ಅನ್ನುವಂಥ ಒಂದು ಕೆಲವು ಅಂಶಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, PUC ಮುಗಿದ ನಂತರ ಏನು ಮಾಡಬೇಕು, ನಿಮ್ಮ ಮುಂದೆ ಎರಡು ಚಾಯ್ಸ್ಗಳನ್ನು ಕೊಟ್ಟಿದ್ದೀನಿ ನಾನು. ಈ ಕಡೆ ಡಿಗ್ರಿ ಅಂತ ಇದೆ, ಈ ಕಡೆ ಸ್ಪರ್ಧಾತ್ಮಕ ವಿಶ್ವ ಅಂತ ಇದೆ. ಸೊ ಬಹಳ ಜನ ವಿದ್ಯಾರ್ಥಿಗಳು ಬಡ ಕುಟುಂಬದಿಂದ ಬಂದಿರ್ತೀರಿ. ಸರ್, ನನಗೆ ಡಿಗ್ರಿ ಮಾಡೋದು ಬೇಡ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನಮ್ಮ ಫ್ಯಾಮಿಲಿ ಭಾಳ ಪೂರ್ ಫ್ಯಾಮಿಲಿ ಇದೆ, ಹಣ ಇಲ್ಲ ಅಂತಂದವರು ನೀವೇನು ಮಾಡಬೇಕು, ಸ್ವಂತ ನಿಮ್ಮ ಒಂದು ವಿಶ್ವಾಸದ ಮೇರೆಗೆ, ನಿಮ್ಮ ಸಾಮರ್ಥ್ಯದ ಮೇರೆಗೆ ಸ್ಪರ್ಧಾತ್ಮಕ ಜಗತ್ತಿಗೆ ಧುಮುಕಿ. ಸೊ ವಿಷಯಗಳು ಭಾಳಷ್ಟು ಸಿಗ್ತವೆ ನಿಮಗೆ. SSLCಯಲ್ಲಿ ಬರುವಂತಹ ಪಠ್ಯವಸ್ತುಗಳನ್ನು ತೆಗೆದುಕೊಂಡು, PUCಯಲ್ಲಿ ಸಿಗುವಂಥ ಪಠ್ಯವಸ್ತುಗಳನ್ನು ತೆಗೆದುಕೊಂಡು ಈ ಎಲ್ಲ ಆಯ್ಕೆಗಳನ್ನು ನೀವು ಮಾಡ್ಬೋದು. KPSC ಇದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ, UPSC ಇದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅಂತ ಇದೆ, KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇದೆ, ಪೊಲೀಸ್ ಭಾಳಷ್ಟು ಇದೆ, FD ಆಗ್ಬೋದು, ಗ್ರೇಡ್ 1 ಪೋಸ್ಟ್ಗಳಿವೆ, SDA ಆಗ್ಬೋದು, ಇಲ್ಲ ಸರ್ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬರುವಂತಹ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಸಹ ನೀವು ಕೆಲಸಗಳನ್ನು ಮಾಡ್ಬೋದು. SSC ಇದೆ, ಸ್ಟಾಫ್ ಸೆಲೆಕ್ಷನ್. ಸೊ ಭಾಳ ಜನ ಏನಿರ್ತೀರಿ ಅಂತಂದರೆ, ನಮಗೆ ಬಡವರು ಇದ್ದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಆಯ್ಕೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಇನ್ನು ನಾನು ಪರ್ಫೆಕ್ಟಾಗಿ ಎಜುಕೇಷನನ್ನು ಪಡ್ಕೊಂಡು ಸರ್ ನನ್ನ ವೃತ್ತಿಯನ್ನು ಒಂದು ಸದೃಢವಾಗಿ ಡಿಗ್ರಿಯನ್ನು ಮಾಡಿಕೊಂಡು ನಾನು ಒಂದು ಒಳ್ಳೆ ಜಾಬಿಗೆ ಸೇರ್ಬೇಕನ್ನೋಂಥ ವಿದ್ಯಾರ್ಥಿಗಳನ್ನು ಸಹ ನಾನು ಇಲ್ಲಿ ಆಯ್ಕೆಯನ್ನು ಇಟ್ಟಿದ್ದೀನಿ. ಭಾಳ ಜನ ವಿದ್ಯಾರ್ಥಿಗಳಲ್ಲಿ ಏನಿರ್ತದೆ ಅಂತಂದರೆ, ನಾವು ಒಂದು ಒಳ್ಳೆಯ ಸಂಬಳವನ್ನು ಪಡೆಯುವಂಥ ಹುದ್ದೆಯನ್ನು ಪಡಿಬೇಕು, ನೌಕರಿಯನ್ನು ಮಾಡಬೇಕು, ಅದರಿಂದ ಸಮಾಜದಲ್ಲಿ ನಮಗೊಂದು ದೊಡ್ಡ ಗೌರವ ಸಿಗ್ತದೆ ಅಂತೇಳಿ ಏನೇನೋ ಕನಸನ್ನು ಕಟ್ಕೊಂಡಿರ್ತೀರಿ. ಸೊ ಅಂಥ ವಿದ್ಯಾರ್ಥಿಗಳೇನಪ್ಪ ಅಂತಂದ್ರೆ, ನೀವು PUCಯಲ್ಲಿ ಆರ್ಟ್ಸು, ಕಾಮರ್ಸು, ಸೈನ್ಸನ್ನು ತೊಗೊಂಡಿರ್ತೀರಿ. ಸೊ BA ಡಿಗ್ರಿ ಅಂತ ಬರ್ತದೆ, BCom ಬರ್ತದೆ, BSc ಬರ್ತದೆ, BTech ಭಾಳ ಹಲವಷ್ಟು ಇರ್ತವೆ. ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅಥವಾ ಕೇಸ್ ವರ್ಕರ್ ಆಗ್ಬೋದು, ಅಥವಾ ನೀವು DC ಆಗ್ಬೋದು. ಸೊ ನಿಮಗೇನಿದೆ, ನಿಮ್ಮ ಇಚ್ಛೆ ಅನುಸಾರವಾಗಿ ನೀವು ಹುದ್ದೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಯಾರೋ ಒಬ್ಬರು ನಮ್ಮ ಮನೆ ಪಕ್ಕದವ್ರು, ನೀನು ಅದನ್ನು ಮಾಡು, ಡಾಕ್ಟರ್ ಆದರೆ ಒಳ್ಳೇದಾಗ್ತದೆ, ನೀ ಇದನ್ನು ಮಾಡು, ಹಂಗಿಲ್ಲ. ನಿಮ್ಮ ಇಚ್ಛೆ, ನಿಮ್ಮ ಇಷ್ಟ ಇದರಲ್ಲದೆ. ನಾನೊಬ್ಬ ರೈತ ಆಗ್ತೀನಿ, ಒಳ್ಳೇದ್ರಿ, ರೈತರಿಗೆ ಬೇಕಾದ ತಾಂತ್ರಿಕ ಕೌಶಲ್ಯಗಳನ್ನ ಅಳವಡಿಸ್ಕೊಳ್ಳಿ. ಹೌದಾ? ಡಾಕ್ಟರ್ ಆಗ್ತೀನಿ, ಸರಿಯಾಗಿ ಕೂತ್ಕೊಂಡು ಡಾಕ್ಟ್ರಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳಿ. ಹೌದಾ? ಸೊ ಈ ರೀತಿ ನೀವೇನಪ್ಪ ಅಂತಂದರೆ, ನಿಮಗೆ ಜಾಬ್ ಯಾವ ರೀತಿ ಒಳ್ಳೆ ಕೆಲಸವನ್ನು ಮಾಡಬೇಕು ನಾವು. ಸೊ ಇದೆಲ್ಲವನ್ನು ನಿಮಗೆ ಕೊಟ್ಟಿದ್ದೀನಿ. ಸೌಲಭ್ಯ, ಸಂಬಳ, ಸವಲತ್ತುಗಳು ಸುಮ್ಮನೆ ಸಿಗಲ್ಲ ನಿಮಗೆ ಸಮಾಜದಲ್ಲಿ. ಅರ್ಥ ಆಯ್ತಾ? ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಎರಡು ಚಾಯ್ಸ್ ಇದೆ. ಡಿಗ್ರಿಯನ್ನು ಮಾಡ್ಕೋರಿ, ಒಟ್ಟು ನಿಮ್ಗೆ ಏನಾಗಬೇಕಿದೆ, ಕೆರಿಯರ್ ಬಿಲ್ಡ್ ಮಾಡಬೇಕಾಗಿದೆ, ಒಂದು ಒಳ್ಳೆಯ ವೃತ್ತಿಯನ್ನು ಪಡಿಬೇಕಾಗಿದೆ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಇಷ್ಟು ದೊಡ್ಡವರಾಗಿ ಬೆಳೆಸಿದ್ದಾರೆ, ಇಷ್ಟೆಲ್ಲ ಹಣ ಖರ್ಚು ಮಾಡಿ ನಮ್ಮನ್ನು ಓದಿಸ್ತಾ ಇದ್ದಾರೆ. ಸೊ ಅವ್ರಿಗೇನಾದರೂ ಪ್ರತಿಫಲ ಕೊಡಬೇಕಲ್ವಾ? ಸೊ ಹಾಗೆ ವಿದ್ಯಾರ್ಥಿಗಳು ನೀವು ಗಮನ ಇಟ್ಕೊಂಡು ಸರಿಯಾದ ರೀತಿಯಂಥ ನಿಮ್ಮ ವೃತ್ತಿಯನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿತ್ತೆ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಭಾಳ ಜನ ಕಮೆಂಟನ್ನು ಮಾಡ್ತಾ ಇಲ್ಲ. ನಿಮ್ಮ ವೃತ್ತಿಯ ಬಗ್ಗೆ, ನಿಮ್ಮ ಕೆರಿಯರ್ ಬಗ್ಗೆ ಏನಾದರೂ ಡೌಟ್ಗಳಿದ್ದರೆ ಅಂಥವುಗಳನ್ನು ನಮ್ಮ ಚಾನಲ್ಗೆ ನೀವು ಕಮೆಂಟ್ ಮಾಡಿ ಹಾಕಿ ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.